ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಡೆಂಗ್ಯೂ ಇಂದ ರಿಕವರ್ ಆದ್ಮೇಲೆ ನನ್ನ ಡಯಟ್ನ ಬಗ್ಗೆ ಶೇರ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ರಿಕವರ್ ಆಗ್ತಾ ಇರುವಾಗ ನಾನು ಯಾವುದೇ ಒಂದು ವಿಡಿಯೋಸ್ ಮಾಡಿರ್ಲಿಲ್ಲ, ಹಾಗಾಗಿ ನನ್ನ ಡಯಟ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಕಂಟೆಂಟ್ ಅನ್ನ ನಾನು ಆ ಟೈಮಲ್ಲಿ ಶೇರ್ ಮಾಡಲಿಲ್ಲ. ಮಾಡೋದಕ್ಕೂ ಕೂಡ ಇವಾಗ ನನ್ನ ಹತ್ರ ಏನೂ ಇಲ್ಲ. ಸೊ ರಿಕವರ್ ಆಗಿದೆ, ಇವಾಗ ಮಿನಿಮಮ್ ಏನು ಪ್ಲೇಟ್ಲೆಟ್ಸ್ ಬೇಕು ಅಲ್ಲಿಗೆ ರೀಚ್ ಆಗಿದೆ. ತುಂಬಾ ಸ್ಪೆಷಲ್ ಆದಂತಹ ಫುಡ್ ಏನು ನಾನು ಫಾಲೋ ಮಾಡ್ಲಿಲ್ಲ, ಆದ್ರೆ ಜಾಸ್ತಿ ನೀರಿನ ಅಂಶ ಇರಬೇಕು ಫುಡ್ ಅಲ್ಲಿ ಅಂತ ಹೇಳಿದ್ರು. ಸೊ ಅದನ್ನು ನಾನೊಂದು ತುಂಬಾ ಯೋಚನೆ ಮಾಡಿದ್ದೆ. ಇದು ಎಗ್ ಆಲ್ರೆಡಿ ಧೀರಜ್ ಬಾಯ್ಲ್ ಮಾಡಿ ಇಟ್ಟಿದ್ರು, ಹಾಗೆ ಪಾಪ ಓಟ್ಸ್ ಮಾಡಿ ಇಟ್ಟಿದ್ರು. ನಾನು ಫಸ್ಟಿಗೆ ತೋರಿಸಿರೋದು ಇದು ಹೆಸರು ಕಾಳು ಬೆಳಗ್ಗಿನ ತಿಂಡಿಗೆ ಅಂತ ಹೇಳಿ ನಾನೇ ನಿನ್ನೆ ರಾತ್ರಿನೇ ಅದನ್ನ ನೆನೆ ಹಾಕಿದ್ದೆ. ಇವತ್ತು ತಿಂಡಿ ಮಾಡಬೇಕು. ಇವಾಗ ನಾನು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಅಡುಗೆ ಮಾಡೋದಕ್ಕಿಂತ ಮೊದಲು ನಾನು ಸ್ವಲ್ಪ ಓಟ್ಸ್ ಅಥವಾ ಹಾಲು ಏನಾದ್ರೂ ನಾರ್ಮಲ್ ಡೇಸ್ ಅಲ್ಲಿ ಕೂಡ ತಿಂತೇನೆ, ಕುಡಿತೇನೆ. ಆದ್ರೆ ಇವಾಗ ಅದು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ನಮ್ಗೆ ಸ್ಟ್ರೆಂತ್ ಬೇಕಂದ್ರೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ. ಅದಕ್ಕಿಂತ ಮೊದ್ಲೇ ನಮ್ ಹೊಟ್ಟೆ ಸ್ವಲ್ಪ ಫುಲ್ ಆಗಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಓಟ್ಸ್ ಏನಿಲ್ಲ, 1 ಸ್ಪೂನ್ ಓಟ್ಸ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತೇವೆ ಅಂತ ಹೇಳ್ಬಹುದು. ಅದನ್ನ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ತೇವೆ ಅಷ್ಟೇ. ಅದ್ರಿಂದ ಸ್ವಲ್ಪ ನೀರಿನ ಅಂಶ ಸಿಗುತ್ತಲ್ವಾ, ಅದು ತುಂಬಾ ಒಳ್ಳೇದಂತ ಹೇಳಿ ಈ ತರ ಪ್ರಿಪೇರ್ ಮಾಡ್ಕೊಳ್ತೇವೆ. ಮತ್ತೆ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಕೂಡ ಹಾಕೊಂಡಿದ್ದಾನೆ. ಸೊ 1 ಗ್ಲಾಸ್ ಓಟ್ಸ್, 1 ಗ್ಲಾಸ್ ಹಾಲು. ಇದಿನ್ನು ತಣ್ಣಗಾಗ್ಬೇಕಲ್ವಾ, ಅಲ್ಲಿವರೆಗೆ ನಾನು ಹೆಸರು ಕಾಳನ್ನ ಚೆನ್ನಾಗಿ ಒಮ್ಮೆ ತೊಳೆದು ಅದನ್ನ ಕುಕ್ ಮಾಡೋದಕ್ಕೆ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಇವಾಗ್ಲೇ ಹಾಕೊಂಡಿದ್ದೇನೆ, ಮತ್ತೆ ಸ್ವಲ್ಪ ನೀರಷ್ಟೇ. 1 ವಿಸಿಲ್ ಕುಕ್ ಮಾಡಿದ್ರೆ ಸಾಕು. ಮತ್ತೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್, 1 ಬಾಯ್ಲ್ಡ್ ಎಗ್ ಅನ್ನ ಇವಾಗ ತಿಂತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಆಕ್ಚುಲಿ ಬಾದಾಮನ್ನ ನೆನೆ ಹಾಕಿದ್ರೆ ತುಂಬಾ ಒಳ್ಳೇದು. ನಾವು ಮಗುವಿಗೆ ಯಾವಾಗ ಡೆಲಿವರಿ ಮಾಡ್ತೇವೆ ನೋಡಿ, ಆವಾಗ ನಮ್ಗೆ ಒಂದು ಫ್ರೀ ಆಗಿ ಡೆಲಿವರಿ ಆಗೋದು ಮರೆಗುಳಿ ಅಮ್ಮಂತೆಗೆ ಸ್ಪೆಷಲ್ ಆಗಿ. ಸೊ ನೈಟ್ ಅದನ್ನ ನೆನೆ ಹಾಕೋದು ಯಾವಾಗ್ಲೂ ಮರ್ತು ಹೋಗಿರ್ತೇನೆ ಹೆಚ್ಚಾಗಿ. ಸೊ ಹಾಗೆ ಬೆಳಗ್ಗೆ ತೊಳ್ದು ತಿಂತೇನೆ. ದ್ರಾಕ್ಷಿ ಮತ್ತೆ ಅಂದ್ರೆ ಒಣ ದ್ರಾಕ್ಷಿ ಮತ್ತೆ ಬಾದಾಮಿ ತುಂಬಾ ಒಳ್ಳೇದು ಈ ಡೆಂಗ್ಯೂ ಫೀವರ್ ಟೈಮ್ ಅಲ್ಲಿ. ಬೇರೆ ನಟ್ಸ್ ಕೂಡ ತುಂಬಾ ಒಳ್ಳೇದು, ಆದ್ರೆ ಬೆಳಗ್ಗೆ ನಾನು ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ 1 ಬಾಯ್ಲ್ಡ್ ಎಗ್. ಸೊ ನಂದು ಲೈಟ್ ಆಗಿ ಬ್ರೇಕ್ಫಾಸ್ಟ್ ಆದ ಹಾಗೇನೆ ಬೆಳಗ್ಗೆ, ಮತ್ತೆ ಸ್ವಲ್ಪ ಎನರ್ಜಿ ಕೂಡ ಸಿಗುತ್ತೆ ನೆಕ್ಸ್ಟ್ ಏನು ಕೆಲಸ ಮಾಡೋದಕ್ಕೆ. ಆರುಷ್ ಕೂಡ ನನ್ ಜೊತೆನೆ ಎದ್ದಿರ್ತಾನೆ, ಹಾಗೆ ಅವನ್ನ ಹಿಡ್ಕೊಂಡೆ ಇದೆಲ್ಲ ಕೆಲಸ ಮಾಡ್ಬೇಕಾಗ್ತದೆ. ನನಗೆ ಸುಮಾರು ಸಲ ಬ್ಲಡ್ ಟೆಸ್ಟ್ ಮಾಡಿ ಮಾಡಿ ಅಲ್ಲಿ ಮಾರ್ಕ್ ಹಾಗೆ ಉಳ್ದೋಗ್ಬಿಟ್ಟಿದೆ. ಬ್ಲಡ್ ಟೆಸ್ಟ್ ಮಾಡ್ತಾರೆ, ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ಅದೇ ಕಂಟಿನ್ಯೂಸ್ ಸುಮಾರು ಸಲ ಆಯ್ತಲ್ವಾ, ಹಾಗಾಗಿ ಅಲ್ಲಿ ಸ್ವಲ್ಪ ಕಲೆ ಇದೆ. ಮತ್ ನಮ್ಮ ಆರುಷ್ಗೆ ಕೂಡ ಅದು ನೋಡಿ ನೋಡಿ ಅಭ್ಯಾಸ ಆಗಿದೆ. ಅವನ್ ಕೂಡ ನಮ್ ಜೊತೆ ಬರ್ತಾ ಇದ್ದ ಹಾಸ್ಪಿಟಲ್ಗೆ. ಸೊ ಅವನಿಗೆ ಕೂಡ ಗೊತ್ತುಂಟು, ಅಂದ್ರೆ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ತುಂಬಾನೇ ಸಪೋರ್ಟ್ ಮಾಡಿದ್ದ ಆ ಟೈಮಲ್ಲಿ. ಇವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾನೆ ಇದ್ದಾನೆ. ಇವಾಗ ಬೆಳಗಿನ ತಿಂಡಿ ಮಾಡ್ಕೊಳ್ತಿದ್ದಾನೆ, ಏನು ಅದ್ರದ್ದು ರೆಸಿಪಿನ ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ. ಸ್ವಲ್ಪ ಎಣ್ಣೆ ತಗೊಂಡಿದ್ದಾನೆ, ಅದಕ್ಕೆ ಉದ್ದಿನ ಬೇಳೆ ಇದ್ರೆ ಉದ್ದಿನ ಬೇಳೆ ಯೂಸ್ ಮಾಡಬಹುದು. ಆದ್ರೆ ನನ್ನ ಹತ್ರ ಉದ್ದಿನ ಬೇಳೆ ಇರ್ಲಿಲ್ಲ, ಅದು ಫುಲ್ ಉದ್ದು ಬರುತ್ತಲ್ವಾ ಅದು ಇತ್ತು. ಸೊ ಅದನ್ನ ಸ್ವಲ್ಪ ಹಾಕೊಂಡೆ. ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತೆ ಸ್ವಲ್ಪ ಕೆಂಪು ಮೆಣಸು, ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು. ಇದು ಒಮ್ಮೆ ಒಗ್ಗರಣೆ ರೆಡಿ ಆದ್ಮೇಲೆ ಮತ್ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಅದಾದ್ಮೇಲೆ ಸ್ವಲ್ಪ ಏನು ಕುಕ್ ಮಾಡ್ಕೊಂಡಿರುವಂತಹ ಹೆಸರು ಕಾಳಿದೆ ಅದನ್ನ ಹಾಕೊಳ್ಳೋದು. ಏನ್ ಗೊತ್ತಾ, ನಾವು ಪ್ರೋಟೀನ್ ಆಗಿರಬಹುದು ಅಥವಾ ವಿಟಮಿನ್ಸ್ ಆಗಿರಬಹುದು, ಬೇರೆ ತರದ್ದು ನಮ್ ಬಾಡಿಗೆ ಏನು ಬೇಕು, ನಮ್ಗೆ ಯಾವ ತರದ್ದು ಸಿಂಪ್ಟಮ್ಸ್ ಇದೆ ಅದನ್ನ ನೋಡಿ ಡಾಕ್ಟರ್ಸ್ ಸಜೆಸ್ಟ್ ಮಾಡಿರ್ತಾರಲ್ವಾ, ನಾವು ಯಾವ ತರದ್ದು ಫುಡ್ ಅನ್ನ ತಗೊಳ್ಬೇಕಂತ ಹೇಳಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತಿಂದ್ರೆ ಆಯ್ತು. ಈ ಕಾಳುಗಳು ಕೂಡ ತುಂಬಾ ಒಳ್ಳೇದಂತ ಹೇಳಿದ್ರು, ಸೊ ಅದನ್ನ ಹೆಚ್ಚಾಗಿ ತಿಂತಾ ಇದ್ದೆ ಆವಾಗ. ಇವಾಗ್ಲೂ ಕೂಡ ಅದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಮತ್ ಸ್ವಲ್ಪ ಬೆಲ್ಲ, ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿಗೆ ಬೇಕಾದ್ರೆ ಸಾಲ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಬೆಳಗಿನ ತಿಂಡಿ ಇಲ್ಲಿಗೆ ರೆಡಿ ಆಯ್ತು. ಮಧ್ಯಾಹ್ನ ಊಟಕ್ಕೆ ಕೂಡ ಹೆಚ್ಚಾಗಿ ನಾನು ಬೆಳಗ್ಗೆನೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಈ ಕಡಲೆ ಬೀಜ ಏನಿರುತ್ತೆ ಅದನ್ನ ನಿನ್ನೆ ನೆನೆ ಹಾಕಿದ್ದೆ. ಅದನ್ನ ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಇಟ್ಟು ನಾನಿನ್ನು ತಿಂಡಿ ತಿನ್ನೋದಕ್ಕೆ ಬಂದು ಕುತ್ಕೊಂಡೆ. ಆರುಷ್ ಕೂಡ ಹಾಕಿ ಕೊಟ್ರೆ ಅವನೇ ತಿಂತಾನೆ, ಆದ್ರೆ ಏನಾದ್ರೂ ಸ್ವಲ್ಪ ಉಳ್ದಿದ್ರೆ ನಾನ್ ಮತ್ತೆ ಅವನಿಗೆ ತಿನ್ನಿಸ್ತೇನೆ ಅಷ್ಟೇ.
ಆವಾಗ್ಲೇ ನಾನು ಕಡಲೆ ಬೀಜ ಏನು ಕುಕ್ ಮಾಡೋದಕ್ಕೆ ಇಟ್ಟಿದ್ದೆ ಅದು 2 ವಿಸಿಲ್ ಮಾಡ್ಕೊಂಡಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ತೊಂಡೆಕಾಯಿಯನ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು. ತರಕಾರಿಗಳನ್ನ ನಾವು ಎಷ್ಟು ಬೇಕಾದ್ರೂ ತಿನ್ಬಹುದು. ಮತ್ತೆ ಯಾವ್ದು ಹೆಲ್ದಿ ನೋಡಿ ಅದನ್ನ ನೋಡ್ಕೊಂಡು ತಿಂದ್ರೆ ಆಯ್ತು. ಆಕ್ಚುಲಿ ಸ್ವಲ್ಪ ಮಸಾಲ ಇರುತ್ತೆ ಇವತ್ತಿನ ಪಲ್ಯದಲ್ಲಿ. ಆದ್ರೆ ನಾವು ರಿಕವರ್ ಆಗುವಾಗ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಮಾಡಿದ್ರೇನೆ ಒಳ್ಳೇದು. ಆದ್ರೆ ನಾನು ಇವತ್ತೇ ತುಂಬಾ ದಿನ ಆದ್ಮೇಲೆ ಈ ತರ ಮಸಾಲೆಯನ್ನ ಕುಕ್ ಮಾಡಿ ತಿಂತಾ ಇರೋದು. ಮನೆಯಲ್ಲಿ ಕೂಡ ಎಲ್ಲರಿಗೂ ಬಾಯಿ ಕೂಡ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರಬಹುದು. ಯಾಕಂದ್ರೆ ನನ್ಗೆ ಕುಕ್ ಮಾಡಿದಂತಹ ಊಟ ತಿಂಡಿ ಎಲ್ಲ ಅವ್ರು ಕೂಡ ತಿಂತಾ ಇದ್ರು. ನಾನು ಇದಕ್ಕೆ ಮಸಾಲೆಗೆ ಸ್ವಲ್ಪ ಕೆಂಪು ಮೆಣಸು, ಒಂದು ಚಕ್ಕೆ, ಮತ್ತೆ ಜೀರಿಗೆ ಕೊತ್ತಂಬರಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ತೇನೆ. ಮತ್ತೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಆನಿಯನ್ ಅನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಈ ಮಸಾಲೆ ಗ್ರೈಂಡ್ ಮಾಡಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಂಡೆ. ಇದು ಮಸಾಲೆ ಅಷ್ಟೇ. ನಾವು ನಾರ್ಮಲ್ ಡೇಸ್ ಅಲ್ಲಿ ಕುಕ್ ಮಾಡೋದಾದ್ರೆ ಸ್ವಲ್ಪ ಮೆಣಸು ಎಲ್ಲ ಜಾಸ್ತಿ ಹಾಕಬಹುದು. ಆದ್ರೆ ಖಾರ ಸ್ವಲ್ಪ ಕಡಿಮೆ ಇರ್ಬೇಕಂತ ಹೇಳಿ ಇವತ್ತು 2 ಮೆಣಸು ಮಾತ್ರ ಹಾಕಿರೋದು. ತುಂಬಾ ಸಪ್ಪೆ ಸಪ್ಪೆ ಇರುತ್ತೆ, ಜಾಸ್ತಿ ಖಾರ ಖಂಡಿತವಾಗಿ ಇರುವುದಿಲ್ಲ. ಆದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಸಿಮೆಣಸಿನಕಾಯಿ ಹಾಕುವುದಕ್ಕೆ ಕಂಪೇರ್ ಮಾಡಿದ್ರೆ. ಇದಕ್ಕೆ ಇನ್ನು ಮಸಾಲೆಯನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಕುಕ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ ಏನಿದೆ ಅದನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಸ್ಟವ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ರೆ ಸಾಕು. ಆದ್ರೆ ನಾನು ಆವಾಗ್ಲೇ ಇಂಗು ಹಾಕ್ಬೇಕಿತ್ತು, ಅದನ್ನ ಮರ್ತು ಹೋಗಿತ್ತು ನನ್ಗೆ. ಸೊ ಇವಾಗ ಹಾಕಿ ಒಂದ್ ಸ್ವಲ್ಪ ಹೊತ್ತು ಇಟ್ಟೆ, ಹಾಗೆ ಒಂದ್ 2-3 ನಿಮಿಷ. ಸ್ವಲ್ಪ ನೀರಿತ್ತು, ಅದು ಕೂಡ ಆವಿಯಾಗಿ ಹೋಗುವವರೆಗೆ ವೇಟ್ ಮಾಡಿದೆ. ಇನ್ನು ಒಂದು ಬಾಳೆಹಣ್ಣು ತಿಂತಾ ಇದ್ದಾನೆ. ಹಣ್ಣು ಕೂಡ ಅಷ್ಟೇ, ನಮ್ಗೆ ಎಷ್ಟು ಸಾಧ್ಯ ಅಷ್ಟು ನಾವು ತಿಂತಾ ಇರ್ಬೇಕು. ನೀರು ಕೂಡ ಅಷ್ಟೇ, ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಕುಡಿತಾ ಇರ್ಬೇಕು. ಇಷ್ಟೇ, ನಮ್ಗೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರೂನುವೆ ಇಂಥದ್ದು ನಾನು ಹೇಳೋದು. ಅಂಡ್ ತುಂಬಾ ಸೀರಿಯಸ್ ಇಲ್ಲದಾಗ ನಾವು ಒಳ್ಳೆಯ ಫುಡ್ ತಗೊಂಡ್ರೆ ಬೇಗನೆ ರಿಕವರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ವಲ್ಪ ರೆಸ್ಟ್ ಕೂಡ ಬೇಕಾಗ್ತದೆ. ಆದ್ರೆ ಪ್ರತಿ ಸಲ ರೆಸ್ಟ್ ಮಾಡೋದಕ್ಕಾಗೋದಿಲ್ಲ ನೋಡಿ, ಅವಾಗ ನಾವು ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ. ಅದಾದ್ಮೇಲೆ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಅನ್ನ ಈಕ್ವಲ್ ಆಗಿ ತಗೊಂಡಿದ್ದೇನೆ. ಬೀಟ್ರೂಟ್ ಮಾತ್ರ ಕೂಡ ಮಾಡಿ ಕುಡಿಬಹುದು, ಬೀಟ್ರೂಟ್ ಇದ್ದು ಜ್ಯೂಸ್, ಅಥವಾ ಕ್ಯಾರೆಟ್ ಮಾತ್ರ ಕೂಡ ಮಾಡಿ ಕುಡಿಬಹುದು. ನಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಕುಡಿದ್ರೆ ಆಯ್ತು. ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಮತ್ತೆ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡ್ರೆ ಆಯ್ತು. ಇದಕ್ಕೆ ನಾನು ಸಕ್ಕರೆ ಆಗಿರಬಹುದು, ಬೇರೆ ಯಾವುದೇ ಒಂದು ಸಪ್ಲಿಮೆಂಟ್ ಇದರಲ್ಲಿ ಆಡ್ ಮಾಡ್ಕೊಂಡಿಲ್ಲ. ನೀರು ಮತ್ತೆ ವೆಜಿಟೇಬಲ್ ಮಾತ್ರ. ಇವಾಗ ಸ್ವಲ್ಪ ಟೇಸ್ಟ್ ಬರೋದಕ್ಕೆ ಸ್ವಲ್ಪ ಲಿಂಬೆ ರಸವನ್ನ ಹಿಂಡ್ತಾ ಇದ್ದೇನೆ. ಇದು ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಲಿಂಬೆ ರಸದಲ್ಲಿ ಕೂಡ ವಿಟಮಿನ್ ಸಿ ಇರೋದ್ರಿಂದ ಅದು ಕೂಡ ತುಂಬಾ ಒಳ್ಳೇದು ನಮ್ ಬಾಡಿಗೆ. ನಾವು ಏನ್ ತಗೊಳ್ತೇವೆ ನೋಡಿ ಅದರಲ್ಲಿ ಯಾವ ಕಂಟೆಂಟ್ ಇದೆ ಅಂಡ್ ನಮ್ಗೆ ಏನ್ ಹುಷಾರಿಲ್ಲ, ನಮ್ಗೆ ಯಾವ ಕಂಟೆಂಟ್ ಸ್ವಲ್ಪ ಜಾಸ್ತಿ ಬೇಕು ಬಾಡಿಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನಮ್ಮ ಡಯಟ್ ಅನ್ನ ನೋಡ್ಕೊಂಡ್ರಾಯ್ತು. ನಮ್ಗೆ ಡೌಟ್ ಇದ್ರೆ ಡಾಕ್ಟರ್ ಹತ್ರ ನೀಟಾಗಿ ಕೇಳ್ಕೊಂಡ್ ಬಂದು ಅದನ್ನ ಫಾಲೋ ಮಾಡಿದ್ರಾಯ್ತು. ನಾವು ತಿನ್ನೋದು ರೆಡ್ ರೈಸ್, ಸೊ ರೆಡ್ ರೈಸ್ ಸ್ವಲ್ಪ ತಗೊಂಡು ಕುಕ್ ಮಾಡ್ಕೊಂಡಿರುವಂತಹ ಪಲ್ಯ ಹಾಕೊಂಡು ಮಧ್ಯಾಹ್ನದ್ದು ಊಟ ಈ ತರ ನಡೀತಾ ಇದೆ ನಮ್ದು. ಪಲ್ಯ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ತಿನ್ಬೇಕು, ಅಂಡ್ ರೈಸ್ ಸ್ವಲ್ಪ ಕಡಿಮೆ ಆದ್ರೂನು ಪರವಾಗಿಲ್ಲ, ತರಕಾರಿ ಆದಷ್ಟು ನಾವು ತಿನ್ಬೇಕು. ರೈಸ್ ಅಥವಾ ಯಾವುದೇ ಒಂದು ವಸ್ತುವನ್ನ ನಾವು ತಿಂತೇವೆ ನೋಡಿ ಅದು ಚೆನ್ನಾಗಿ ಕುಕ್ ಆಗಿರುವ ಹಾಗೆ ನೋಡ್ಕೊಳ್ಬೇಕು. ಅವಾಗ ಡೈಜೆಷನ್ ಚೆನ್ನಾಗಾಗತ್ತೆ, ಮತ್ತೆ ಕಷ್ಟ ಏನು ಆಗೋದಿಲ್ಲ. ಸ್ವಲ್ಪ ಗಟ್ಟಿ ಗಟ್ಟಿ ಎಲ್ಲ ಇದ್ರೆ ನಾವು ತಿನ್ನುವಂತಹ ಫುಡ್ ಡೈಜೆಷನ್ ಆಗೋದಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಇನ್ನು ಸ್ವಲ್ಪ ಮಜ್ಜಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮಜ್ಜಿಗೆ ಸ್ವಲ್ಪ ಜೀರಿಗೆ ಮತ್ತೆ ಕರಿಬೇವಿನ ಸೊಪ್ಪು ಮಾತ್ರ ಹಾಕೊಳ್ತಾ ಇದ್ದೇನೆ. ಉಪ್ಪು ಮತ್ತೆಗೆ ಹಾಕೊಳ್ತೇನೆ, ಹಸಿಮೆಣಸಿನಕಾಯಿ ಏನು ಹಾಕ್ತಾ ಇಲ್ಲ. ಯಾಕಂದ್ರೆ ಇದೇ ಮಜ್ಜಿಗೆ ನಾನು ಆರುಷ್ಗೆ ಕೂಡ ಕೊಡ್ತೇನೆ, ಅವನಿಗೆ ಖಾರ ಆದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ತೇನೆ. ಮತ್ತೆ 1 ಗ್ಲಾಸ್ ಆಗುವಷ್ಟು ಮೊಸರನ್ನ ಹಾಕಿ 1-2 ಸುತ್ತು ಗ್ರೈಂಡ್ ಮಾಡ್ಕೊಳ್ತೇನೆ. ಅಲ್ಲಿಗೆ ಮತ್ತೆ ಬೇಕಾದಷ್ಟು ನೀರ್ ಹಾಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಉಪ್ಪು ಹಾಕೊಂಡ್ರೆ ಆಯ್ತು. ಮಜ್ಜಿಗೆ ಮತ್ತೆ ಎಳ್ನೀರು ಯಾವುದೇ ಒಂದು ರೀತಿಯಲ್ಲಿ ನಾವು ನೀರಿನ ಅಂಶವನ್ನ ತಗೊಳ್ಬೇಕು. ಎಳ್ನೀರು ಕೂಡ ತುಂಬಾ ಒಳ್ಳೇದು. ಇವಾಗ ಮಜ್ಜಿಗೆ ಕುಡಿಲಿಲ್ಲ ಅಂದ್ರೆ ಈ ಟೈಮಲ್ಲಿ ಎಳ್ನೀರನ್ನ ಕೂಡ ಕುಡಿಬಹುದು. ಆಲ್ಮೋಸ್ಟ್ 1-2 ವೀಕ್ಸ್ ಅಲ್ಲಿ ಬೇರೆ ತರನೇ ಇತ್ತು ರೋಟೀನ್, ಆದ್ರೆ ಪ್ರತಿಯೊಂದನ್ನ ತೋರ್ಸೋದಕ್ ಆಗೋದಿಲ್ಲ. ಜಸ್ಟ್ ಒಂದು ದಿನದಲ್ಲಿ ನಾನು ಇವಾಗ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾತ್ರ ತೋರಿಸ್ತಾ ಇದ್ದೇನೆ. ಆಲ್ರೆಡಿ ಪ್ಲೇಟ್ಲೆಟ್ಸ್ ಮಿನಿಮಮ್ ರೇಂಜ್ ಏನ್ ಬೇಕು ರೀಚ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ನಾರ್ಮಲ್ ರೇಂಜ್ಗೆ ಬರಬೇಕು. ಹಾಗೆ ಸ್ವಲ್ಪ ವೀಕ್ನೆಸ್ ಅದು ಇದು ಇರುತ್ತಲ್ವಾ, ಅದನ್ನ ಬ್ಯಾಕ್ ನನ್ನ ಎನರ್ಜಿಯನ್ನ ತಗೊಳ್ಬೇಕು ಅಂತ ಹೇಳಿ ಮತ್ತೆ
ಮತ್ತೆ ರೂಟೀನ್ ಅನ್ನ ಇದೇ ತರ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೇನೆ ಅಷ್ಟೇ. ಆರುಷ್ ಆಲ್ರೆಡಿ ಮಲ್ಕೊಂಡಿದ್ದ, ಹಾಗಾಗಿ ಸ್ವಲ್ಪ ಫ್ರೀ ಟೈಮ್ ನನ್ಗೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಮಜ್ಜಿಗೆ ಕುಡಿದೆ. ಅವನು ಊಟ ಮಾಡುವಾಗ ತೆಗ್ದಿರುವಂತಹ ಕೆಲವೊಂದು ಟಾಯ್ಸ್ ಟೇಬಲ್ ಮೇಲೆ ಇತ್ತು, ಅದನ್ನ ಕೂಡ ಪ್ಯಾರಲಲ್ ಆಗಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಇದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ. ನನಗೆ ಸಿಗುವಂತಹ ರೆಸ್ಟ್ ಮಾಡೋದಕ್ಕೆ ಡೇ ಟೈಮ್ ಅಲ್ಲಿ ಅವ್ನು ಮಲ್ಕೊಂಡಾಗ ಮಾತ್ರ. ನಾರ್ಮಲ್ ಡೇಸ್ ಅಲ್ಲಿ ಈ ಟೈಮ್ ಅಲ್ಲಿ ನಂದು ಎಡಿಟಿಂಗ್ ಅಥವಾ ಏನಾದ್ರೂ ಒಂದು ಕೆಲಸ ಇರುತ್ತೆ. ಬಟ್ ಇವಾಗ ಈ ಟೈಮ್ ಅಲ್ಲಿ ರೆಸ್ಟ್ ಮಾಡ್ತೇನೆ ರಿಕವರ್ ಆಗೋದಕ್ಕೆ. ಸೊ ಇದು ಬೆಸ್ಟ್ ಟೈಮ್. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ, ಯಾವಾಗ ಸಾಧ್ಯ ಆಗುತ್ತೆ ಅಷ್ಟು ರೆಸ್ಟ್ ಮಾಡಿದ್ರೆ ಒಳ್ಳೇದು ಬಾಡಿಗೆ. ಹಾಗೆ ಸಂಜೆಯ ಟೈಮ್ ಅಲ್ಲಿ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಹಾಲು ಕುಡಿದ್ರೆ, ಅದು ಫುಲ್ ಗ್ಲಾಸ್ ಇತ್ತು, ಆಲ್ರೆಡಿ ಸ್ವಲ್ಪ ಕುಡ್ದಾಗಿತ್ತು ಅಷ್ಟೇ. ಯಾವಾಗ ನಮ್ಗೆ ಏನಾದ್ರೂ ತಿನ್ಬೇಕಂತ ಅನ್ನಿಸ್ತಿದೆ ಆವಾಗ ಸ್ವಲ್ಪ ಫ್ರೂಟ್ಸ್ ಅಥವಾ ನೀರಿನ ಅಂಶ ಇರುವಂತಹ ಏನಾದ್ರೂ ಫ್ಲೂಯಿಡ್ಸ್ ತಗೊಂಡ್ರೆ ಆಯ್ತು. ಓಕೆ, ಆರುಷ್ ಇಲ್ಲೇ ಇದ್ದಾನೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವನ ನಾಯ್ಸ್ ಅನ್ನ. ಅಂಡ್ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ದಾಳಿಂಬೆ ಓಪನ್ ಮಾಡಿ ತಿಂತಾ ಇದ್ದೇನೆ. ದಾಳಿಂಬೆ ಅಥವಾ ಪಪ್ಪಾಯ ಕೂಡ ತುಂಬಾ ಒಳ್ಳೇದು. ಯಾವ್ದಾದ್ರು ಹಣ್ಣು ಒಳ್ಳೇದೆ, ಆದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗುತ್ತಲ್ವಾ ಯಾವ ಫುಡ್ ಒಳ್ಳೇದಂತ ಹೇಳಿ. ಸೊ ಇವತ್ತು ದಾಳಿಂಬೆ ಚೂಸ್ ಮಾಡಿದ್ದೇನೆ. ನಿನ್ನೆ ಆಲ್ರೆಡಿ ಪಪ್ಪಾಯ ತಿಂದಿದ್ದೆ, ಸೊ ಇವತ್ತು ಮತ್ತೆ ಪಪ್ಪಾಯ ಬೇಡ ಅಂತ ಹೇಳಿ ಇವತ್ತು ದಾಳಿಂಬೆ ತಿಂತಾ ಇದ್ದೇನೆ. ದಾಳಿಂಬೆ ಓಪನ್ ಮಾಡಿ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿಂತೇನೆ ಅಂತ ಹೇಳಿ ಬರುವಾಗ ನಮ್ಮ ಮಗ ಇಷ್ಟು ಚೆನ್ನಾಗಿ ಮೆಸ್ಸಿ ಮಾಡಿಟ್ಟಿದ್ದ. ಓಕೆ, ನನಗೆ ರಿಯಲೈಸ್ ಆಗ್ತಾ ಇದೆ ನಾನು ಟೋಡ್ಲರಿನ ಅಮ್ಮ ಅಂತ ಹೇಳಿ. ಏನು ಮಾಡೋದಕ್ ಸಾಧ್ಯ ಇಲ್ಲ. ರಾತ್ರಿಗೆ ಏನಾದ್ರೂ ಒಂದು ಸೊಪ್ಪಿನ ಪಲ್ಯ ಅಥವಾ ಏನಾದ್ರೂ ಒಂದು ತರಕಾರಿ ಕುಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಷ್ಟೊಂದೆಲ್ಲ ಕ್ಲೀನ್ ಮಾಡುವಾಗ ನನಗೆ ಆಗ್ಲಿಲ್ಲ. ಮತ್ತೆ ಬಂದು ಪಲ್ಯ ನೋಡಿದ್ರೆ ಮಧ್ಯಾಹ್ನ ಮಾಡಿರೋದು ಸ್ವಲ್ಪ ಪಲ್ಯ ಇತ್ತು, ಮತ್ತೆ ಸ್ವಲ್ಪ ರೈಸ್ ಕುಕ್ ಮಾಡಿ ಅದೇ ಪಲ್ಯವನ್ನ ಹಾಕೊಂಡು ರಾತ್ರಿಯ ಊಟ ಮುಗಿಸಿದೆ. ಜಾಸ್ತಿ ಆಪ್ಷನ್ ಇರ್ಲಿಲ್ಲ ಬೇರೆ ಏನನ್ನು ಕುಕ್ ಮಾಡಿ ತಿನ್ನೋದಕ್ಕೆ. ಸೊ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಬೇಕಾಗ್ತದೆ ಇಂತಹ ಎಲ್ಲ ವಿಷಯದಲ್ಲಿ. ಇಷ್ಟೇ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.